ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನವರಾತ್ರಿ ಸರಸ್ವತಿ ಆಹ್ವಾನೆ, ಶುಭ ಮುಹೂರ್ತ ಮತ್ತು ಪೂಜೆ ವಿಧಾನ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿ ಹಬ್ಬದ ಸಮಯದಲ್ಲಿ ನೋಡ್ರಿ ಸರಸ್ವತಿ ಪೂಜೆ ಕೂಡ ಹಬ್ಬದ ಒಂದು ಭಾಗ ಅಂತಲೇ ಹೇಳ್ಬೋದು. ನವರಾತ್ರಿಯಲ್ಲಿ 3 ದಿನಗಳ ಕಾಲ ಸರಸ್ವತಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಯಾವ ತಿಥಿ ದಿನ ಏನು ಅನ್ನೋದನ್ನು ನೋಡೋಣಂತೆ. ಮತ್ತು ಆವಾಹನೆಗೆ ಶುಭ ಮುಹೂರ್ತ ಯಾವುದು, ಸರಸ್ವತಿ ಆವಾಹನೆಯನ್ನು ಮಾಡೋದು ಹೇಗೆ, ಅದರ ಒಂದು ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡ್ರಿ ಸಪ್ತಮಿ ತಿಥಿ ದಿವಸ ನೋಡ್ರಿ ಸರಸ್ವತಿ ಆವಾಹನೆ ಇರ್ತೈತಿ. ನವರಾತ್ರಿ ಹಬ್ಬದ 7ನೇ ದಿನ ಅಂದರೆ ಮಹಾಸಪ್ತಮಿ ಅಥವಾ ಸಪ್ತಮಿ ತಿಥಿ ಆಗಿರುತ್ತೆ. ಈ ದಿನದಂದು ನೋಡ್ರಿ ಸರಸ್ವತಿ ದೇವಿ ಆವಾಹನೆಯನ್ನು ಮಾಡಲಾಗುತ್ತೆ. ಸರಸ್ವತಿ ದೇವಿ ನೋಡ್ರಿ ಜನರಿಗೆ ಜ್ಞಾನ, ಸಂಗೀತ, ಕಲೆ ಮತ್ತು ಬುದ್ಧಿವಂತಿಕೆಯ ಪೂಜ್ಯ ದೇವತೆಯಾಗಿ ಪೂಜಿಸಲ್ಪಡ್ತಾ ನೋಡ್ರಿ. ಮಹಾಸಪ್ತಮಿ ದಿನದಂದು ನೋಡ್ರಿ ಆವಾಹನೆ ಮಾಡಿದಂಥ ಸರಸ್ವತಿ ದೇವಿಯನ್ನು ದುರ್ಗಾಷ್ಟಮಿ ದಿನದಂದು ಅದ್ಧೂರಿಯಾಗಿ ಪೂಜೆ ಮಾಡಲಾಗುತ್ತೆ. ಸರಸ್ವತಿ ಆಹ್ವಾನ ಅಂತಂದು ಕರೆಯಲ್ಪಡುವಂಥ ಈ ಆಚರಣೆ ನೋಡ್ರಿ ಭಕ್ತರಿಗೆ ಬೌದ್ಧಿಕ ಮತ್ತು ಸೃಜನಶೀಲ ಅನ್ವೇಷಣೆಗಳಿಂದ ಆಶೀರ್ವದಿಸುವಂಥ ಒಂದು ಸುದಿನ ಅಂತಲೇ ಹೇಳ್ಬೋದು. ಸರಸ್ವತಿ ದೇವಿಯನ್ನು ಈ ದಿನ ಯಾರು ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ ನೋಡ್ರಿ ಅವರಿಗೇನಪ್ಪ ಅಂದ್ರೆ ಸರಸ್ವತಿಯ ಒಂದು ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನೋಡ್ರಿ. ಸರಸ್ವತಿ ನೋಡ್ರಿ ಈ ದಿವಸ ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳಿ ಸೀರೆಯನ್ನು ಧರಿಸಿ ಚಿತ್ರಿಸಲಾಗಿರುತ್ತೆ. ಮತ್ತು 4 ತೋಳುಗಳನ್ನು ಹೊಂದಿರುವಂಥ ಈ ದೇವಿ ನೋಡ್ರಿ ಮಾನವ ಕಲಿಕೆಯ 4 ಅಂಶಗಳಾದಂತಹ ಮನಸ್ಸು, ಬುದ್ಧಿಶಕ್ತಿ, ಜಾಗರೂಕತೆ ಮತ್ತು ಅಹಂಕಾರವನ್ನು ಸಂಕೇತಿಸ್ತಾಳೆ ಅಂತಲೇ ಹೇಳ್ಬೋದು ನೋಡ್ರಿ. ಹಂಸದ ಮೇಲೆ ಕುಳಿತು ಏನಪ್ಪ ಅಂತಂದರೆ ಈಕೆ ಸಂಚಾರವನ್ನು ಮಾಡ್ತಾಳೆ. ಇವಳನ್ನು ಶಾರದೆ, ವೀಣಾಪಾಣಿ, ತ್ರಿದೇವಿ ಅಂತ ಕರೀತಾರೆ. ಈ ವರ್ಷ ನೋಡ್ರಿ ನವರಾತ್ರಿ ಸಮಯದಲ್ಲಿ ಸರಸ್ವತಿ ಆವಾಹನವನ್ನು ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರ ದಿನ ಮಾಡಲಾಗುತ್ತೆ. 2025ರ ಸರಸ್ವತಿ ಆಹ್ವಾನೆ ಕುರಿತು ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ನೋಡೋಣಂತೆ. ಸರಸ್ವತಿ ಆವಾಹನೆಯ ಒಂದು ಮಹತ್ವ ನೋಡ್ರಿ. ಸರಸ್ವತಿ ದೇವಿ ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದಂತಹ ದೇವತೆ ಅಂತಲೇ ಹೇಳ್ಬೋದು. ಸರಸ್ವತಿ ಆವಾಹನೆ ಎಂಬ ಪದ ನೋಡ್ರಿ ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವತೆಯನ್ನು ಪೂಜೆಗೆ ಆಹ್ವಾನಿಸೋದನ್ನು ಸೂಚಿಸುತ್ತೆ. ಬೌದ್ಧಿಕ ಪ್ರಯತ್ನಗಳು, ಸೃಜನಶೀಲತೆ ಮತ್ತು ಜ್ಞಾನಕ್ಕಾಗಿ ನಾವು ಭಕ್ತರು ಏನಪ್ಪ ಅಂದ್ರೆ ಸರಸ್ವತಿಯ ಆಶೀರ್ವಾದವನ್ನು ಪಡೆಯಲು ಈ ಶುಭ ದಿನದಂದು ಆಕೆಯನ್ನು ಪ್ರಾರ್ಥಿಸುತ್ತಾರೆ. ದಂತಕಥೆಯ ಪ್ರಕಾರ ಏನಂದ್ರೆ ಬ್ರಹ್ಮನು ಸರಸ್ವತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ಬೋದು ನೋಡ್ರಿ. ಇದು ಏನಪ್ಪ ಅಂತಂದರೆ ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಒಂದು ಮಹತ್ವವನ್ನು ಎತ್ತಿ ತೋರಿಸುತ್ತೆ. ಸರಸ್ವತಿ ಆಹ್ವಾನೆಯ ಪೂಜಾ ವಿಧಾನಗಳು ನೋಡ್ರಿ. ಈ ಒಂದು ಆಹ್ವಾನೆಯನ್ನು ಮೂಲ ನಕ್ಷತ್ರದ ಸಮಯದಲ್ಲಿ ಮಾಡಲಾಗುತ್ತೆ. ಇದು ಪ್ರತಿ ಸಾರಿನೂ ಹಾಗೆ ಈ ಸರಸ್ವತಿ ಆಹ್ವಾನೆ ಮಾಡಬೇಕು. ಪೂಜೆ ಭಾಗವಾಗಿ ಏನಪ್ಪ ಅಂದ್ರೆ ಸರಸ್ವತಿ ದೇವರ ವಿಗ್ರಹ ಇದ್ದರೆ ಸರಿ, ಇಲ್ಲ ಅಂದರೆ ಫೋಟೋ ಇದ್ರೂ ಸರಿ, ಅದನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಕುಂಕುಮ ಮತ್ತು ಚಂದನದಿಂದ ಅಲಂಕಾರವನ್ನು ಮಾಡಲಾಗುತ್ತೆ ನೋಡ್ರಿ. ಆನಂತರ ದೇವಿಗೆ ಧೂಪ, ದ್ರವ್ಯ, ಹೂಗಳನ್ನು ಅರ್ಪಿಸಲಾಗುತ್ತೆ. ಮತ್ತು ದೇವಿಯ ಪಾದಗಳನ್ನು ತೊಳೆಯುವಂಥ ಒಂದು ಆಚರಣೆ ಕೂಡ ನಡೆಸ್ತಾರೆ ನೋಡ್ರಿ. ಆನಂತರ ದೇವಿಯ ಆಶೀರ್ವಾದವನ್ನು ಪಡೆಯಲು ಸಂಕಲ್ಪವನ್ನು ತೆಗೆದುಕೊಳ್ಳಲಾಗುತ್ತೆ. ಬಿಳಿ ಬಣ್ಣದ ಆಹಾರವನ್ನು ಈಕೆಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ನೋಡ್ರಿ. ದೇವಿಗೆ ಅರ್ಪಿಸಿದಂತಹ ನೈವೇದ್ಯವನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತೆ. ದೇವಿಯನ್ನು ಸ್ತುತಿಸುವಂತಹ ಭಜನೆ ಹಾಡುಗಳನ್ನು ಕೂಡ ಹಾಡಲಾಗುತ್ತೆ ನೋಡ್ರಿ. ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಮಾಡ್ತಾರೆ. ಮತ್ತು ಮನೆಯಲ್ಲಿ ಓದೋ ಮಕ್ಕಳಿದ್ದರೆ ಆ ಮಕ್ಕಳ ಪುಸ್ತಕಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಕೂಡ ನೋಡ್ರಿ. ಈ ನವರಾತ್ರಿ ಹಬ್ಬದ ಭಾಗವಾಗಿ ಏನಪ್ಪ ಅಂದ್ರೆ ಸರಸ್ವತಿ ದೇವಿ ಪೂಜೆಯನ್ನು ಮಾಡಲಾಗುತ್ತೆ. ಮತ್ತು 7ನೇ ದಿನದಂದು ಅದು ಸಪ್ತಮಿ ತಿಥಿಯಿಂದ ನೋಡ್ರಿ ಮೂಲ ನಕ್ಷತ್ರದಲ್ಲಿ ಆಹ್ವಾನೆ ಮಾಡಿಕೊಂಡು ಪೂಜೆ 3 ದಿನಗಳ ಕಾಲ ಆಹ್ವಾನೆ ಮಾಡಿ ಪೂಜೆ ಮಾಡ್ತಾರೆ. 3 ದಿನದ ಬಳಿಕ ಅಂದರೆ ಸೆಪ್ಟೆಂಬರ್ 30ನೇ ತಾರೀಕು ಸರಸ್ವತಿ ಪೂಜೆಯನ್ನು ಪೂರ್ಣಗೊಳಿಸಲಾಗುತ್ತೆ. ಮತ್ತು ಮುಹೂರ್ತ ನೋಡ್ರಿ 2025ರ ಸರಸ್ವತಿ ಆಹ್ವಾನೆ ದಿನಾಂಕ ಏನಪ್ಪ ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಸೆಪ್ಟೆಂಬರ್ 29ನೇ ತಾರೀಕು ಸೋಮವಾರ 3:55 ಮೂಲ ನಕ್ಷತ್ರ ಮುಕ್ತಾಯ ಆಗುತ್ತೆ. ಹಾಗಾಗಿ ಸೆಪ್ಟೆಂಬರ್ 30ನೇ ತಾರೀಕು ಮಂಗಳವಾರ ಮುಂಜಾನೆ 6:17 ಐತಿ ನೋಡ್ರಿ. ಸರಸ್ವತಿ ಆಹ್ವಾನೆಗೆ ಶುಭ ಮುಹೂರ್ತ ಏನಪ್ಪ ಅಂದರೆ ಸೆಪ್ಟೆಂಬರ್ 29 ಸೋಮವಾರ ಬೆಳಗ್ಗೆ 10:30 ಸಂಜೆ 5:06 ಪೂಜೆಯನ್ನು ಮಾಡ್ಕೋಬೋದು ನೋಡ್ರಿ. ಈ ಒಂದು ಟೈಮಿಂಗನ್ನು ಇಲ್ಲಿ ಹಾಕಿರ್ತೀನಿ ನೋಡ್ರಿ, ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮಾಡ್ಕೋಬೇಕು ಅನ್ನೋದನ್ನು ಟೈಮಿಂಗನ್ನು ಇಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ ಮೇಲೆ ಬರ್ತೈತಿ ನೋಡ್ಕೊಳ್ರಿ. ಮತ್ತು ಈ ಒಂದು ಮಾಹಿತಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.
ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.